ಮೂಡ ಹಗರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಸಿಎಂ ಬದಲಾವಣೆ ಕೂಗು ಜೋರಾಗಿಯೇ ಕೇಳಿ ಬರ್ತಾ ಇದೆ. ಈ ನಡುವೆ ದಲಿತ ನಾಯಕ ಸಿಎಂ ಆಗ್ತಾರೆ ಎನ್ನುವಂತ ಚರ್ಚೆ ಕೂಡ ನಡೆದಿದ್ದು, ಸತೀಶ್ ಜಾರಕಿಹೊಳಿ ಸಿಎಂ ಪಟ್ಟ ಏರ್ತಾರೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿರುವಂತಹ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಆಗ್ತಾರೆ ಅನ್ನೋ ಪ್ರಶ್ನೆಯೇ ಉದ್ಭವಿಸಿಲ್ಲ. ಜನರಲ್ ಹಾಗೆ ದಲಿತರು ಸಿಎಂ ಆಗ್ತಾರೆ ಅನ್ನೋದು ಇಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯ ಇದ್ದಾರೆ. ಈ ವೇಳೆ ಸಿಎಂ ಬದಲಾವಣೆ ಚರ್ಚೆ ಅನವಶ್ಯಕ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸಿದ್ರು. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ ಅನಾವಶ್ಯಕ. ಇಲ್ಲ, ದಲಿತರದು ಮುಖ್ಯಮಂತ್ರಿ ಮಾಡುವಂಥ ಪ್ರಶ್ನೆ ಉದ್ಭವಿಸಿದ್ರು. ಈಗ ಯಾವ ಜನರಲ್ಲೂ ಇಲ್ಲ, ದಲಿತರು ಇಲ್ಲ, ಬೇರೆ ಯಾರೂ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಅವರು ಇದ್ದಾರೆ. ಅದು ಇದ್ದಾಗ ಅದ್ರ ಬಗ್ಗೆ ಚರ್ಚೆ. ಜಾತಿಗಣತಿ ಬಿಡುಗಡೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ನಡೆ ವಿರುದ್ಧ ಅಖಿಲ ಭಾರತ ವೀರಶೈವ ಮಹಾಸಭಾ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ದಾವಣಗೆರೆಯಲ್ಲಿ ಮಾತನಾಡಿದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ, ನಾವು ಜಾತಿಗಣತಿಯನ್ನು ವಿರೋಧ ಮಾಡಿದ್ದೇವೆ. ನಮ್ಮಂತೆ ಒಕ್ಕಲಿಗ ಸಮುದಾಯ ಸಹ ವಿರೋಧವನ್ನು ಮಾಡಿದ್ದಾರೆ. ಹೀಗಾಗಿ ಜಾತಿಗಣತಿ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಮ್ಮ ನಿಲುವು ಅಚಲ ಅಂತ ಕಿಡಿಕಾರಿದ್ದಾರೆ. ಮಹಾಸಭೆಯ ವತಿಯಿಂದ ನಾವೆಲ್ಲರೂ ವಿರೋಧ ಮಾಡಿದ್ದೇವೆ. ಅದೇ ರೀತಿ ಒಕ್ಕಲಿಗರು ಸಹ ವಿರೋಧ ಮಾಡಿದ್ದಾರೆ. ಇದ್ರ ಮೇಲೆ ಅವ್ರು ಮಾಡಿದ್ರಪ್ಪ ನೋಡ್ಕೊಂಡು ವಿರೋಧ ಐತಿ ಅಂತ ಹೇಳಿದೇವಲ್ವೋ, ಮತ್ತೇನಬೇಕು ನಡಿ. ಮಹಾಸಭೆಯ ಬಿಜಾಪುರದಲ್ಲಿ ದೊಡ್ಡ ದೊಡ್ಡ ರಾಕ್ಷಸಗಳಿದ್ದಾವೆ ಅಂತ ಬಸವನಗೌಡ ಯತ್ನಾಳ್ ವಿರುದ್ಧ ಜಮೀರ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದವರು, ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಸೈತಾನ್ಗಳಿವೆ, ನೀವು ಸೈತಾನ್ಗಳಿಗೆ ಹೆದರಬೇಕಾಗಿಲ್ಲ. ಜಮೀರ್ ಕಣ್ಣಲ್ಲಿ ಗುರ್ರ ಅಂದ್ರೆ ಬೀಳ್ತಾರೆ ಅಂತ ಕಿಡಿಕಾರಿದ್ದಾರೆ. ये किसकी बाप की आस्ती है? यत्नाल की बाप की आस्ती है, चंद्रयान की बाप की आस्ती है। ये आस्ती जो है दान कर कोई सो ये आस्ती उनमें ಕಾನ್ की एक जगह ಮಾಧ್ಯಮ ಸ್ನೇಹಿತರಿಗೆ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ಈ ವಫ್ ಆಸ್ತಿಗಳು ಇದೆಲ್ಲ ಅದೆಲ್ಲ ಸರ್ಕಾರಿ ಜಾಗ ಅಂತ. ಇದು ಸರ್ಕಾರಿದು 1 ಇಂಚು ಜಾಗ ನಮ್ದಿಲ್ಲ. ನಾವು ದಾನಿಗಳು ದಾನ ಮಾಡಿರೋದು ನಮ್ಮ ಜಾಗ. ಮಾನ್ಯ ಯತ್ನಾಳ್ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ ನಾನು. ಯತ್ನಾಳರೇ ಹೇಳಿದ್ವಿ ಒಂದ್ಸತಿ, ಎಲ್ಲ ಆಸ್ತಿಗಳು ಒಪ್ಪ ಆಸ್ತಿಗಳು ಎಲ್ಲ ಬಡವ್ರಿಗೆ ಹಂಚ್ಬಿಡುವ ಅಂತ. ಯಾರ ಅಪ್ಪನ ಆಸ್ತಿ ಅಂತ ಅಂತೀರ ಬಡವ್ರಿಗೆ? ನಮ್ಮ ಅಪ್ಪನ ಆಸ್ತಿ ಇಲ್ಲ, ನಿಮ್ಮ ಅಪ್ಪನ ಆಸ್ತಿ ಇಲ್ಲ. ಇದು ದಾನ ಮಾಡಿರೋದು, ದಾನ ಇದು ದಾನ ಕೊಟ್ಟಿರೋದು, ದಾನ ಜನ ದಾನ ಮಾಡಿರೋದು, ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋದು. ಅದು ನಿಮ್ಮಪ್ಪನ ಆಸ್ತಿನೂ ಅಲ್ಲ, ನನ್ನಪ್ಪನ ಆಸ್ತಿನೂ ಅಲ್ಲ. ಈ ಕಿಸ್ಕಿ ಬಾಪ್ ಕಿ ಆಸ್ತಿ ಯತ್ನಾಳ್ ಕಿ ಬಾಪ್ ಕಿ ಆಸ್ತಿನವೇ. ಮೂಡ ವಿಚಾರವಾಗಿ ಸಿದ್ದರಾಮಣ್ಣ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಬಿಜೆಪಿ ನಾಯಕರಿಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಮಾಗಡಿಯಲ್ಲಿ ಮಾತನಾಡಿದವರು, ಸಿಎಂ ಧರ್ಮಪತ್ನಿ ಅರಿಶಿನ ಕುಂಕುಮಕ್ಕೆ ಕೊಟ್ಟಿದ್ದನ್ನು ವಾಪಸ್ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಕಳ್ಳಕಾಕ ರಾಜಕಾರಣಿಗಳು ಇದನ್ನೇ ಅನುಸರಿಸಿದ್ರೆ ದೇಶ ಸುಭಿಕ್ಷ ಆಗಲಿದೆ. ಆದರೆ ಬಿಜೆಪಿಯವರು ಸಿಎಂ ರಾಜೀನಾಮೆ ನೀಡುವ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಏನು ಕೊಡ್ತಾರ್ರಿ? ಅವ್ರೇನು ಅವ್ರ ಭಾಗವಹಿಕೆನೇ ಇಲ್ವಲ್ಲ ಅದರಲ್ಲಿ. ಅವ್ರೇನಾರು ಪಾಲ್ದಾರಾಗವ್ರ ಸಿದ್ದರಾಮಣ್ಣವರು? ನಾನು ಒಂದು ಮನವಿ ಮಾಡ್ತೀನಿ, ಆ ಪಾಪ ಆ ತಾಯಿ ವಾಪಸ್ ಕೊಟ್ಟವ್ರೆ. ತನ್ನ ತಪ್ಪಿಲ್ಲದೆ ಇದ್ರು ಕೂಡ ತನಗೆ ಅರ್ಶಿನ ಕುಂಕುಮ ಕೊಟ್ಟಿರ್ತಕ್ಕಂಥ ಜಾಗನ ಈ ಥರ ಸನ್ನಿವೇಶ ಸೃಷ್ಟಿಯಾಗಿ ನಮ್ಮ ಯಜಮಾನರಿಗೆ ಮುಜುಗರ ಆಗಿದೆ ಅಂತೇಳಿ ವಾಪಸ್ ಕೊಟ್ಟವ್ರೆ. ಈ ಒಂದು ಪದ್ಧತಿಯನ್ನು ಕಳ್ಳರು ಕಾಕರೆಲ್ಲ ಅನುಸರಿಸಿದ್ರೆ ರಾಜಕಾರಣಿಗಳು ಬಹುಶಃ ಈ ದೇಶ ಮಳೆಯಾಗಿದೆ. ಗುಡುಗು ಮಿಂಚು ಸಹಿತ ನಿರಂತರ ಮಳೆ ಸುರಿದ ಪರಿಣಾಮ ಹಲವು ರಸ್ತೆಗಳು ಜಲಾವೃತವಾಗಿದ್ವು. ಜಿಲ್ಲೆಯ ಬ್ರಹ್ಮವಾರ, ಕಾಪು ಹಾಗೆ ಕಾರ್ಕಳ ಸೇರಿ ಹಲವೆಡೆ ಭಾರೀ ಮಳೆಯಾಗಿ ರಸ್ತೆಗಳಲ್ಲಿ ನೀರು ತುಂಬಿ ಕೆಲ ಹೊತ್ತು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿ ಜಿಲ್ಲಾದ್ಯಂತ ನಿನ್ನೆ ಧಾರಾಕಾರ ಮಳೆಯಾಗಿದೆ. ಸತತವಾಗಿ ಆರ್ಭಟಿಸಿರುವಂತಹ ವರುಣನಿಂದ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಎಡೆಬಿಡದೆ ಸುರಿದ ಮಳೆಗೆ ರಸ್ತೆಯ ಮೇಲೆಲ್ಲ ಚರಂಡಿ ನೀರು ತುಂಬಿ ಹರಿತಾ ಇದೆ. ಇನ್ನು ಹಲವೆಡೆ ರಸ್ತೆಯ ಮೇಲೆ ನೀರು ನಿಂತ ಕಾರಣದಿಂದ ಜನರು ಪರದಾಟವನ್ನು ನಡೆಸಿದ್ದಾರೆ.
ನಿನ್ನೆ ರಾತ್ರಿ ಬೆಂಗಳೂರಿನ ಸುತ್ತಮುತ್ತ ಸುರಿದ ಭಾರೀ ಮಳೆಗೆ ವಾಹನ ಸವಾರರು ತತ್ತರಿಸಿದ್ದಾರೆ. ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಚಂದಾಪುರ, ಜಿಗಣಿ ಹಾಗೆ ಬನ್ನೇರುಘಟ್ಟದ ಸುತ್ತಮುತ್ತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಇನ್ನು ಸತತವಾಗಿ ಅರ್ಧ ಗಂಟೆ ಸುರಿದ ಮಳೆಗೆ ದ್ವಿಚಕ್ರ ವಾಹನ ಸವಾರರು ಅಂಗಡಿಗಳ ಮುಂದೆ ನಿಂತು ಆಶ್ರಯವನ್ನ ಪಡೆದಿದ್ದಾರೆ. ಮೈಸೂರು ದಸರಾದ 2ನೇ ದಿನದ ಡ್ರೋನ್ ಪ್ರದರ್ಶನ ರಾತ್ರಿ ಅದ್ಧೂರಿಯಾಗಿ ನಡೆಯಿತು. ನಗರದ ಬನ್ನಿ ಮಂಟಪದ ಪಂಜಿನ ಕವಾಯಿತು ಮೈದಾನದಲ್ಲಿ ಡ್ರೋನ್ ಲೇಸರ್ ಶೋ ಹಮ್ಮಿಕೊಳ್ಳಲಾಗಿತ್ತು. 2ನೇ ದಿನದ ಡ್ರೋನ್ ಪ್ರದರ್ಶನದಲ್ಲಿ 1500 ಡ್ರೋನ್ಗಳನ್ನು ಬಳಸಿ ಆಕಾಶದಲ್ಲಿ ಮೈಸೂರು, ಚಾಮುಂಡಿ ಬೆಟ್ಟ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಲಾಯಿತು. ಇನ್ನು ಡ್ರೋನ್ ಶೋ ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಇನ್ನು ಮೈಸೂರಿನಲ್ಲಿ ನಡೀತಾ ಇರುವಂತಹ ಯುವ ದಸರಾಗೆ 2ನೇ ದಿನವೂ ಕೂಡ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಸಂಗೀತ ನಿರ್ದೇಶಕ ರವಿ ಬಸ್ರು ತಂಡದ ಸಂಗೀತ ರಸ ಸಂಜೆಗೆ ಜನರು ಫುಲ್ ಎಂಜಾಯ್ ಮಾಡಿದ್ರು. ಇನ್ನು ಉತ್ತರಹಳ್ಳಿ ಬಳಿ ನಡೀತಾ ಇರುವಂತಹ ಯುವ ದಸರಾದಲ್ಲಿ ಪಾಪ್ ಗಾಯಕಿ ಧ್ವನಿ ಭಾನುಶಾಲಿ ಮೋಡಿ ಮಾಡಿದ್ರು. ಗಾಯಕಿ ವಿಜಯಲಕ್ಷ್ಮಿ ಹಾಗೆ ಕಬ್ಜಾ ಸಿನಿಮಾ ನವಾಮಿ ನವಾಮಿ ಸಾಂಗ್ ಹೇಳಿದ್ರೆ, ಗಾಯಕಿ ಆಯಿರಾ ಗೆಳೆಯ ಗೆಳೆಯ ನನ್ನ ಗೆಳೆಯ ಸಾಂಗ್ ಜನರನ್ನ ಹುಚ್ಚೆದ್ದು ಕುಣಿಸಿದ್ರು. ಇಂಥವರು ಕರ್ನಾಟಕದಲ್ಲಿ ಇರೋದಕ್ಕೋಸ್ಕರ ನಮ್ಮಂಥ ಕಲಾವಿದರು ಬದುಕ್ತಾ ಇದ್ದೀವಿ, ಇನ್ನೂ ಬದುಕ್ತೀವಿ ಅನ್ನುವಂಥ ನಂಬಿಕೆ ನಮಗಿದೆ. ಸೊ ಸರ್ಕಾರಕ್ಕೆ ಎಷ್ಟು ಮಟ್ಟದ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಥರ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ಚಿಕ್ಕ ಕಾರ್ಯಕ್ರಮ ಅಲ್ಲ. ಎಲ್ಲರ ಸಹನೆಗೆ ನನ್ನ ನಮಸ್ಕಾರ ಹಾಗೂ ನಿಮ್ಮ ನಮ್ಮನ್ನು ಹುರಿದುಂಬಿಸಿದಂಥ ರೀತಿಗೆ ನಿಮ್ಮೆಲ್ಲರಿಗೂ ಯಾವಾಗಲೂ ಆಭಾರಿಯಾಗಿರ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕದೆ ಇರಲಿ. ಧನ್ಯವಾದ. ಮೈಸೂರು ಮಹಾಜನತೆಗೆ ನಮಸ್ಕಾರಗಳು. ಕಾರ್ಯಕ್ರಮ ಈಗಾಗಲೇ ಮುಗಿದಿದೆ. ಭಾಳಷ್ಟು ಜನರಿಗೆ ಭಾಳ ದೂರದ ಊರುಗಳಿಗೆ ಹೋಗೋದಿರೋದ್ರಿಂದ ಕಾರ್ಯಕ್ರಮವನ್ನು ಬೇಗ ಮುಗಿಸ್ತಾ ಇದ್ದೀವಿ. ನನ್ನನ್ನು ಈ ವೇದಿಕೆ ಕರೆಸಿದ್ದು ಯಾರ್ಯಾರು ನನಗೆ ಈ ಕಾರಣಕರ್ತರಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ರವಿ ಬಸ್ರೂರವರು ತುಂಬ ಡೈನಾಮಿಕ್ ಮ್ಯೂಸಿಕ್ ಡೈರೆಕ್ಟ್ರು. ನೀವೆಲ್ಲ ಅವ್ರ ಬಗ್ಗೆ ತುಂಬ ಕೇಳಿದ್ದೀರಿ. ಅವರ ಹಾಡುಗಳು ನಿಮಗೆ ಮನಸ್ಸಿನಲ್ಲಿ ಮುಟ್ಟಿ ಬಹಳ ದಿನಗಳ ಕಾಲ ಉಳ್ಕೊಳ್ಳುವಂಥ ಹಾಡುಗಳನ್ನು ಕೊಟ್ಟಿದ್ದಾರೆ.